ನೋಡಿ, ಅದಕ್ಕೂ ನಮಗೇನು ಸಂಬಂಧ ಇಲ್ಲ. ನಮ್ಮ ಮೈತ್ರಿ ಆಧಾರದ ಮೇಲೆ ಯಾವ ಕ್ಷೇತ್ರ ಯಾರ್ಯಾರು ಕಂಟೆಸ್ಟ್ ಮಾಡಬೇಕು ಅಲ್ಲೇ ಕಂಟೆಸ್ಟ್ ಮಾಡ್ತೀವಿ. ಎಲ್ಲಿ ಕಾಂಗ್ರೆಸ್ ಸೀಟು ನಮಗಾಗ್ತದೆ ಅಲ್ಲಿ ನಾವು ಮಾಡ್ತೀವಿ, ಎಲ್ಲಿ JDSಗೆ ಆಗ್ತದೆ ಅಲ್ಲಿ ಅವ್ರು ಮಾಡ್ತಾರೆ. ಏನು ಪಕ್ಷೇತರ ಕಂಟೆಸ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಅದು ಯಾವುದೂ ಕೂಡ ಪ್ರಸ್ತುತವಾದಂಥ ಮಾತುಗಳಲ್ಲ. ಅದು ನಮ್ಮ ಆಂತರಿಕ ವಿಚಾರ. ಅದು ನಾವು ಅವ್ರಿಗೆ ಈಗಾಗಲೇ ಹೇಳಿದ್ದೇನೆ, ನಾನು ಕೂಡ ಅವ್ರಿಗೆ ಹೇಳಿದ್ದೆ. ಅಂತಿಮವಾಗಿ ಅವರು ಅದನ್ನು ತೀರ್ಮಾನ ತೊಗೊಳ್ಬೇಕಾಗ್ತದೆ. ಅವ್ರು ಸ್ಪರ್ಧೆ ಮಾಡಿದ್ರೆ ಮಂಡ್ಯದಲ್ಲೇ ಮಾಡ್ತಿದ್ದು ಹೇಳಿದ್ದಾರೆ. ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಲ್ಲ. ಸ್ಪರ್ಧೆ ಏನಾದರೂ ಮಾಡಿದ್ರೆ ನಾನು ಅದು ಮಂಡ್ಯ ಬಿಟ್ಟು ಮಂಡ್ಯದಲ್ಲಿ ಮಾತ್ರ ಮಾಡ್ತೀನಿ, ಬೇರೆ ಎಲ್ಲೂ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸರ್ವೆ ಮಾಡಿಸ್ತೀವಿ. ಸರ್ವೆ ಮಾಡಿಸಿದ್ದೀವಿ. ನಮ್ಮದೇ ಆಗಿರ್ತಕ್ಕಂಥ ಮಾಹಿತಿಗಳಿದೆ. ನೋಡಿ, ಕೆಲವು ಮುಖಂಡಗಳಿಗೆ BJPಯಲ್ಲಿ ಪ್ರತಿಯೊಂದು ಕೂಡ ಸ್ವಾರ್ಥದಿಂದ ನೋಡ್ತಕ್ಕಂಥದ್ದು. ಧರ್ಮವನ್ನು ಸ್ವಾರ್ಥದಿಂದ ನೋಡ್ತಾರೆ, ದೇಶಾಭಿಮಾನವನ್ನು ಸ್ವಾರ್ಥದಿಂದ ನೋಡ್ತಾರೆ. ಅದರಿಂದ ಅವರಿಗೆ ಎಲ್ಲವೂ ಕೂಡ ಚುನಾವಣೆ ಗೆಲ್ಲೋದಕ್ಕೆ ಹೇಗೆ ಉಪಯೋಗ ಮಾಡ್ಕೋಬೇಕು ಅದು ಒಂದೇ ಒಂದು ಗುರಿ ಇದೆ ಹೊರತು ಬೇರೆ ಇನ್ನೇನೂ ಇಲ್ಲ. ಯಾವ ಸಿದ್ಧಾಂತ ಇಲ್ಲ, ಯಾವ ತತ್ವ ಇಲ್ಲ, ಯಾವ ಬೇರೆ ವಿಚಾರಧಾರೆ ಇಲ್ಲ. ಚುನಾವಣೆ ಹೇಗೆ ಗೆಲ್ಲಬೇಕು, ಆ ಗೆಲ್ಲೋದಕ್ಕೆ ಏನೇನು ನಾವು ಜನರ ಮನಸ್ಸನ್ನು ಕೆಡಿಸ್ಬೋದು, ಜನರ ಸುಳ್ಳನ್ನು ಹೇಳ್ಬೋದು, ದ್ವೇಷವನ್ನು ಸೃಷ್ಟಿ ಮಾಡ್ಬೋದು, ಹಿಂಸೆಯನ್ನು ರಚನೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಬಿಟ್ಟು ನಿಂತಿರ್ತಕ್ಕಂಥ ಪಕ್ಷ ಅಂತಂದರೆ BJP. ಅದರಿಂದ ಅವ್ರಿಗೆ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತದೆ? ಇವತ್ತೆಲ್ಲ ಅದೇ ಜಾಯಮಾನ. ಸುಮಾರು ಮುಖಂಡರು ನೀವು ಹೇಳಿದ್ರಲ್ಲ ಹೆಸರುಗಳು, ಹೌದು, 5 ವರ್ಷ ಅದನ್ನೇ ಮಾಡಿದರೆ ಹೊರತು ರಾಜ್ಯದ ಪರವಾಗಿ ಯಾವ ಹೋರಾಟ ಮಾಡಲಿಲ್ಲ. ರಾಜ್ಯ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಯಾವ ಒಂದು ಕೆಲಸ ಕೂಡ ಪಾರ್ಲಿಮೆಂಟಲ್ಲಿ ನಮ್ಮ MP ಗಳು ನಿಂತು ಮಾಡಲಿಲ್ಲ. BJP MP ಗಳು ಯಾವುದೇ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಒತ್ತಡ ತಂದು ಒಂದಾದ್ರೂ ಉದಾಹರಣೆ ಇದೆ ತೋರಿಸ್ಬಿಡ್ಲಿಯಪ್ಪ. 5 ವರ್ಷದಲ್ಲಿ ಯಾವುದೂ ಮಾಡಲಿಲ್ಲ. ಸಾಲ ಮನ್ನಾ ಇರ್ಬೋದು, ಮಾದಾಯ ಇರ್ಬೋದು, ಅಥವಾ ನಮಗೆ ಸಿಗಬೇಕಾಗಿರುವಂಥ ಅನುದಾನ ಇರ್ಬೋದು, ಹಣ ಇರ್ಬೋದು, ಬರಗಾಲ ಕಾಮಗಾರಿಗಳಿಗೆ ದುಡ್ಡು ಕೊಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ಯೋಜನೆ ಇರಲಿ ಯಾವುದರಲ್ಲೂ ಕೂಡ ನಮ್ಮ ಪರವಾಗಿ ಮೋದಿ ಸರ್ಕಾರ ಮೇಲೆ ಪರಿಣಾಮ ಬೀರ್ತಕ್ಕಂಥ ಹೋರಾಟದಲ್ಲಿ ಒಂದೂ ಭಾಗಿಯಾಗಲಿಲ್ಲ ಅವರು, ಮತ್ತು ಏನನ್ನು ಕೂಡ ಸಾಧನೆ ಮಾಡಿಲ್ಲ. ಓಕೆ, ಥ್ಯಾಂಕ್ ಯು.